ಕೊಡೋದು. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಬೆಳಗ್ಗೆ 9:15 ತಿಂಡಿ ತಿನ್ಕೊಂಡು ನೀರು ಇಟ್ಕೊಂಡು ಹೊಲ್ತ ಕಡೆ ಕೊಟ್ಟು. ಯಾಕೆ ಅಂದರೆ ಮುಂದೆ ನೋಡಿ ಗೊತ್ತಾಗುತ್ತೆ. ಯಾಕಪ್ಪ ಅಂತ ಅಂದರೆ ಒಂದು ಫ್ಲ್ಯಾಟಲ್ಲಿ 150 ತಂಗು ಸೊಸಿ ಇಟ್ಟಿದ್ದಾರೆ. ಅದಕ್ಕೆ 2 ಸೊಸಿ ಒಣಗೋಗಿತ್ತು ಅಂತ ಅದಕ್ಕೆ ನೀರು ಹಾಕೋಕ್ಕೆ ಅವ್ರ ತೋಟ ಕಡೆ ಕೊಟ್ಟು. ಸೊ ಗಾಯ್ಸ್, ಇಲ್ಲಿ 150 ಅಡಿಕೆ ತಂಗುನ ಗಿಡ ಹಾಕಿದ್ರು. ಇದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದ ಗೈಸ್. ಇದರ ಸುರ ಸುಂದ್ರ ಹಂಗೆ ನಾನು ಕೊಡೋದು. ಸೊ ಗೈಸ್, ನಮ್ಮ ಗೆಳೆಯಂಗೆ ಫೈನಲಿ ದೆವ್ವ ಹಿಡ್ಕೊಂಡು ಅಲ್ಲಿಂದ ನೋಡಿಕೊಂಡು ಅಲ್ಲಿನ ವೆದರ್ ನೋಡಿಕೊಂಡು ಅಲ್ಲಿನ ಬೆಟ್ಟ ಗುಡ್ಡ ಹತ್ರ ಅಂದರೆ ಮುಳ್ಳಯ್ಯನಗಿರಿ, ದತ್ತಾಪೀಠ, ಮಾಣಿಕ್ಯದರ ಇಲ್ಲಿ ಇವರಿರೋ ಸ್ಥಳಕ್ಕೆ ಹತ್ರ. ಅಲ್ಲಿಂದ ನೋಡಿಕೊಂಡು ಹೊರಟಿದ್ದೆ ಮನೆ ಕಡೆ. ಅಂದರೆ ಕೂತಿದ್ದ ನೋಡಿ. ಯಾಕೆ ಸಾವಿರ ಆಗ್ತಾವನಪ್ಪ ಅಂತ ಅಂದರೆ ಇವಾಗ MBA ಕಾಲೇಜ್ ಸೇರ್ಕೊಂಡ್ರೆ ಊರಿಗೆ ಬರೋಕ್ಕಾಗಲ್ಲ. ಇನ್ನು 6 ತಿಂಗಳು, ಇನ್ನೊಂದು 2 ವರ್ಷ ಅಂತ ಎಲ್ಲ 1000 ಹಾಕ್ಬಿಟ್ಟು ಅವ್ರ ಮನೆಯವ್ರಿಗೆ ಹೆಲ್ಪ್ ಮಾಡ್ಬಿಟ್ಟು ಹೋಗ್ತಿದ್ದಾನೆ. ಅವನ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ತುಂಬ ಚೆನ್ನಾಗಿದೆ ಕನ್ನಡ, ಅಕ್ಕೆ ತೆಗಿಬೋದು ಕನ್ನಡ ನೋಡಿಲಿ. ಸೊ ಗೈಸ್, ನಾನು ಮನೆ ಒಳಗಿದ್ದೆ. ಎಷ್ಟು ಮರ ಅಂದರೆ 1 ಮರ ಕಡ್ದವನೆ, 2 ಮರ ಇಷ್ಟೆಲ್ಲ ಕಡ್ದಾಕ್ಬಿಟ್ಟಾನೆ ಗೈಸ್. ಅಲ್ಲಿ ಆ ಮನೆ ತವಿಂದ ನೋಡ್ಕೊಂಬಂದ್ರೆ ಇಷ್ಟು ಕಡ್ದಾಕ್ಬಿಟ್ಟವನೆ. ಚಿಂಬಲ್ ಕರ್ತಕೋಣ ಸೀರಿಯಸ್ಲಿ. ಏನಂತೆ ಚಿಂಬಲ್ ಕರ್ತಕೋಣ ಏನು ಮಾಡಬೇಕು? ಇದೊಂದು ಮರ ಕಡಿ. ಸೊ ಗೈಸ್, ಈ ಕಿತ್ತೋದು ನನ್ನ ಮಗ ನನ್ನ ರೆಸ್ಟಲ್ಲಿರೋಕ್ಕೆ ಕರ್ಕೊಂಬಂದ್ಬಿಟ್ಟು ಮರ ಕಡಿ ಅಂತಾನೆ ಗೈಸ್. ಏನಪ್ಪ ಮಾಡೋದು ನಾವು? ನೀನೇ ಮಾತಾಡಪ್ಪ. ಕಡಿಜಿ ಹೇಳಿಗ ಕಡಿಯಲ್ಲ ಗುರು, ನಾನು ಯಾಕೆ ಕಡಿಲಿ ಹೇಳು? ನಮ್ಮ ಫಾಲೋವರ್ಸ್ ಅವ್ರು ಹೇಳು. ನಮ್ಮ ಎಷ್ಟು ಹೊಟ್ಟೆ ಉರ್ಸ್ರಿ ನೀವು. ಮಾತಾಡು. ಇದೊಂದು ಮರ ಒಂದು ಚಿಗುರೊಡೆಯೋದು ಅಷ್ಟೇ, 2 ಮರ ಅಷ್ಟೇ, ಇನ್ಯಾವೂ ಇಲ್ಲ. ಅದು ಏನಣ್ಣ ಇದೊಂದು ಮರ ಕಡಿಲ. ಯಾಕೆ? ಸೋಮವಾರ ಗಾಯ್ಸ್ ಬೆಂಗಳೂರಿಗೆ ಹೋಗ್ತಿದ್ದಾನೆ. ಯಾಕಪ್ಪ ಅಂದರೆ MBAಗೆ ಅಡ್ಮಿಷನ್ ಆಗೋಕ್ಕೆ. ಅದಕ್ಕೆ ಮನೇಲಿರೋ ಕೆಲಸ ಎಲ್ಲ ಮುಗಿಸಿ ಹೋಗ್ತಿದ್ದಾನೆ. ಮರ ಸವರಾಗ್ತಿದ್ದಾನೆ, ಗೊಬ್ಬರ ತುಂಬ್ತಿದ್ದಾನೆ, ಎಲ್ಲ ನಾಯಿ ಪಿಲೇರಿ ಮಾಡ್ತಿದ್ದಾನೆ ಗೈಸ್. ಇವ್ರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಅಂದರೆ ಇದು ಇವ್ರ ಮನೆ. ಇನ್ನಿಂದ ಸ್ವಲ್ಪ ದೂರದಲ್ಲಿ ಕಾರ್ ನಿಲ್ಸವ್ರೆ, ಅಡಿಕೆ ಗಿಡ ಹಾಕೋರೆ, ಅಲ್ಲಿ ಕಾರ್ ನಿಲ್ಸವ್ರೆ. ಇದು ಇವ್ರ ಮನೆ. ಸೊ ಗಾಯ್ಸ್, ಕಾರ್ ತಗ ಬಂದೆ, ನೋಡೋಣ ಫೈನಲಿ ಏನಾಗುತ್ತೆ ಅಂತ. ಯಪ್ಪ ಏನು ಹಿಂಗೆ ನಿಲ್ಲಿಸ್ಬಿಟ್ಟವ್ರೆ. ಅವರು ಸತತವಾಗಿ 4 ವರ್ಷ ಆಗಿತ್ತಂತೆ ಗೈಸ್ ಅದು ನಿಲ್ಲಿಸಿ. ಅದು ಯಾರೂ ತಗೊಂಡೇ ಹೋಗಿಲ್ಲ. ಮಾಮೂಲಿ ಹೊಲ ಉಳ್ತಾರಲ್ಲ ಅದ್ರ ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟು ಹೊರಟೋಗೋರೆ. ಅದೇನು ಗೊತ್ತು ಪರಿಚಯ ಇಲ್ಲ. ನಾನು ಕೇಳಿದ್ಕೆ ನನಗೂ ಗೊತ್ತಿಲ್ಲ ಅಂತಂದ. ಅವ್ರ ಅಪ್ಪ ಅಮ್ಮನೂ ಕೇಳಿದೆ, ನನಗೂ ಗೊತ್ತಿಲ್ಲ ಅಂತ ಅಂದು. ಅದೇನೋ ನನಗೂ ಗೊತ್ತಾಗಿಲ್ಲ. ಅವ್ರ ಮನೆಯಿಂದ ಸ್ವಲ್ಪ ದೂರದಲ್ಲೇ ಸುಮ್ಮನೆ ಕಾರ್ ನಿಲ್ಲಿಸ್ಬಿಟ್ಟಿದ್ರೆ ಪಾಳು ಬಿದ್ದುಬಿಟ್ಟಿದೆ. ಯಾಕೆ ಅಂತ ನಂಗೆ ಸರಿಯಾಗೂ ಗೊತ್ತಿಲ್ಲ. ಅವ್ರು ನಿಲ್ಲಿಸಿದ್ರು ಅಲ್ಲೇ ಒಂದು 3-4 ಕೊಲಿಸ್ತಿದೆ ಅಂತ ನನ್ನ ಫ್ರೆಂಡ್ ನನಗೆ ಹೇಳ್ದ. 3-4 ವರ್ಷ ಆಯಿತು ನಿಲ್ಲಿಸಿ, ಯಾರೂ ತೆಗ್ದೇ ಇಲ್ಲ ಅಂತ ಹೇಳ್ದೆ. ಗಾಯ್ಸ್, ಇಲ್ಲಿ ಕಡಲೆಕಾಯಿನೂ ಬೆಳ್ತಿದ್ದಾರೆ. ಆ ಕಾರ್ ನಿಂತಿದೆಯಲ್ಲ, ಕಾರು ಸಾಲ ಹೊಡೆದು ಇದನ್ನೂ ಬಿತ್ತಿದ್ದು. ನಾವು ಹೆಂಗೆ ರಾಗಿ ಬಿತ್ತುತ್ತೀವಿ ನಮ್ಮ ಕಡೆ ಮಂಡ್ಯ ಜಿಲ್ಲೆಯಲ್ಲಿ. ಆದರೆ ಪದ ಬಳಕೆ ಜಾಸ್ತಿ ಚೇಂಜ್ ಇದೆ, ಅಲ್ಲಿಗಿಂತ ಸ್ವಲ್ಪ ಚೇಂಜ್ ಇದೆ. ಇವಾಗ ಕೊಡು ಅಂದರೆ ವಸಿ ಅಂತ ಅರ್ಥ. ಇವಾಗ ಜೋಳದ ಕಡ್ಡಿಗೆ ಸೆಪ್ಪೆ ಅಂತಾರೆ. ಆಮೇಲೆ ಇನ್ನೂ ಏನೇನೋ ಕರೀತಾರೆ ಗೈಸ್, ಅದು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೆಂಟೆನ್ಸ್ ಗೊತ್ತು, ಈ ಪದದಲ್ಲಿ ಹಿಂಗೆ ಯೂಸ್ ಮಾಡ್ತಾರೆ ಅಂತ. ಇವಾಗ ಸರಿ ತಗೋ ಅಂದರೆ ಸರಿ ಅಷ್ಟೇ ಇಲ್ಲಿ ಬಳಸೋದು ಗೈಸ್. ಇವ್ರ ಮನೆ ಹತ್ರ ಬಂದು, ಅಣ್ಣ ಬಣ್ಣ ಅಂತ ಕರ್ಕೊಂಡು ನಾನು ನೋಡಿದ್ದೆ ಜಾವಲ್ಗೆ. ಯಾಕಪ್ಪ ಅಂತ ಅಂದರೆ ಸ್ವಲ್ಪ ದಿನ ಆಗಿತ್ತು ಬೇಕ್ರಿಗೆ ಹೋಗಿರಲಿಲ್ಲ ಅಂತ ಬೇಕ್ರಿಗೆ ಹೋಗಿದ್ದು. ಬೇಕ್ರಿಗೆ ಹೋಗಿ ತಿಂಡಿ ತಿಂದ್ಕೊಂಡು ಎಲ್ಲ ಐಸ್ ಕ್ರೀಮ್ ತಿಂದ್ಕೊಂಡು, ಐಸ್ ಕೇಕ್ ತಿಂದ್ಕೊಂಡು, ಮತ್ತು ಮನೆಗೆ ಪಾರ್ಸಲ್ ತಗೊಂಡು ಮನೆ ಕಡೆ ಕೊಟ್ಟು ತಿನ್ನೋಕೈತಲ್ಲ ಗೈಸ್, ಕೊಡಿಸ್ತಾ ತಿನ್ನೋಕೆ ಐತಲ್ಲ, ಏನೋ ಮಾಡೋಕ್ಕಾಗಲ್ಲ, ತಿನ್ನಬೇಕು. ಏನಾದ್ರು ಬಿಟ್ಟ ನನ್ನ ಅಂತ ತಿಂತ. ಜೌಗಲಿಂದ ಮನೆ ಕಡೆ ಕೊಟ್ಟು ಇವತ್ತು ನೇರೆಣ್ಣೆ ತಿನ್ಕೊಂಡು ಇವತ್ತಿನ ಕತೆ ಏನು ಮಾಡಿ